ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 4ನೇ ತರಗತಿ ಗಣಿತ ಅಧ್ಯಾಯ 4 ವ್ಯವಕಲನ. ಹಿಂದಿನ ವಿಡಿಯೋದಲ್ಲಿ ನಾವು ವ್ಯವಕಲನ ಪಾಠದ ಉದಾಹರಣೆಯ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 4.1ರ ಲೆಕ್ಕಗಳನ್ನು ಬಿಡಿಸೋಣ. ಈ ಲೆಕ್ಕಗಳನ್ನು ಮಾಡು. ಮೊದಲನೇ ಪ್ರಶ್ನೆ, 3865 ಮೈನಸ್ 2430. ಇಲ್ಲಿ 5 ಮೈನಸ್ 0 5, 6 ಮೈನಸ್ 3 3, 8 ಮೈನಸ್ 4 4, 3 ಮೈನಸ್ 2 1 1435. ಎರಡನೇ ಪ್ರಶ್ನೆ, 8369 ಮೈನಸ್ 5043. 9 ಮೈನಸ್ 3 6 6 ಮೈನಸ್ 4 2, 3 ಮೈನಸ್ 0 3, 8 ಮೈನಸ್ 5 3 3326. ಮೂರನೇ ಪ್ರಶ್ನೆ, 9576 ಮೈನಸ್ 2345. 6 ಮೈನಸ್ 5 1, 7 ಮೈನಸ್ 4 3, 5 ಮೈನಸ್ 3 2, 9 ಮೈನಸ್ 2 7 7231. ನಾಲ್ಕನೇ ಪ್ರಶ್ನೆ, 5650 ಮೈನಸ್ 3970. 0 ಮೈನಸ್ 0 0. 5 ಮೈನಸ್ 7. ಇಲ್ಲಿ ನಾವು 5ರಿಂದ 7 ಕಳೆಯಲು ಸಾಧ್ಯವಿಲ್ಲ, ಆದ್ದರಿಂದ ಪಕ್ಕದ ಸಂಖ್ಯೆಯಿಂದ ಒಂದು ಅಂಕಿಯನ್ನು ಪಡೆಯೋಣ. 15 15 ಮೈನಸ್ 7 8. ಇಲ್ಲಿ 5 ಉಳಿಯಿತು, 5ರಿಂದ 9 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 15 ಮೈನಸ್ 9 6. ಇಲ್ಲಿ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ. 4 ಮೈನಸ್ 3 1 1680. ಎರಡನೇ ಪ್ರಶ್ನೆ, 5372 ಮೈನಸ್ 3859. ಇಲ್ಲಿ 2ರಿಂದ 9 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 12 ಮೈನಸ್ 9 3. ಇಲ್ಲಿ 6 ಉಳಿಯಿತು, 6 ಮೈನಸ್ 5 1. 3ರಲ್ಲಿ 8 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 13ರಲ್ಲಿ ನಾವು 8 ಕಳೆದಾಗ 5. ಇಲ್ಲಿ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ. 4ರಲ್ಲಿ 3 ಕಳೆದಾಗ 1 ಉಳಿಯಿತು, 1513. ಎರಡನೇ ಪ್ರಶ್ನೆ, 6907 ಮೈನಸ್ 3245. ಇಲ್ಲಿ 7ರಲ್ಲಿ 5 ಕಳೆದಾಗ 2 ಉಳಿಯಿತು, 0ಯಿಂದ 4 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 10ರಲ್ಲಿ 4 ಕಳೆದಾಗ 6 ಉಳಿಯಿತು, ಇಲ್ಲಿ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ. 8 ಉಳಿಯಿತು, 8ರಲ್ಲಿ 2 ಕಳೆದಾಗ 6, 6ರಲ್ಲಿ 3 ಕಳೆದಾಗ 3 3662. ಮೂರನೇ ಪ್ರಶ್ನೆ, 8700 ಮೈನಸ್ 3297. ಇಲ್ಲಿ 0ಯಲ್ಲಿ 7 ಕಳೆಯಲು ಸಾಧ್ಯವಿಲ್ಲ, ಪಕ್ಕದ ಅಂಕಿ ಕೂಡ 0 ಆಗಿದೆ. ನಾವು 7ರಿಂದ ಒಂದು ಅಂಕಿಯನ್ನು ಈ 0ಗೂ ಮತ್ತು ಈ 0ಯಿಂದ ಒಂದು ಅಂಕಿಯನ್ನು ಈ 0ಗೂ ಪಡೆಯೋಣ. 7ರಿಂದ ಒಂದು ಅಂಕಿಯನ್ನು ಪಡೆದಾಗ ಈ 0 10 ಆಯಿತು. 10ರಿಂದ ಒಂದು ಅಂಕಿಯನ್ನು ಇಲ್ಲಿ ಪಡೆದಾಗ ಈ 0 10 ಆಯಿತು. 10ರಲ್ಲಿ 7 ಕಳೆದಾಗ 3. ಇಲ್ಲಿ 10ರಿಂದ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ. 9 ಉಳಿಯಿತು, 9 ಮೈನಸ್ 9 0. ಒಂದು ಅಂಕಿಯನ್ನು ನಾವು 7ರಿಂದ ಕೊಟ್ಟಿದ್ದೇವೆ. ಉಳಿದಂತಹ ಸಂಖ್ಯೆ 6. 6ರಲ್ಲಿ 2 ಕಳೆದಾಗ 4, 8ರಲ್ಲಿ 3 ಕಳೆದಾಗ 5 5403. ನಾಲ್ಕನೇ ಪ್ರಶ್ನೆ, 9000 ಮೈನಸ್ 5382. ಇಲ್ಲಿ ಎಲ್ಲ ಸಂಖ್ಯೆಗಳು 0 ಆಗಿವೆ. ನಾವು 9ರಿಂದ ಒಂದೊಂದು ಅಂಕಿಯನ್ನು ಪ್ರತಿ 0ಗೂ ಕೊಡೋಣ. 9ರಿಂದ ಒಂದು ಅಂಕಿ ನೀಡಿದಾಗ ಈ 0 10 ಆಯಿತು. 10ರಿಂದ ಒಂದು ಅಂಕಿಯನ್ನು ಈ 0ಗೂ ಮತ್ತು ಈ 10ರಿಂದ ಒಂದು ಅಂಕಿಯನ್ನು ಈ 0ಗೂ ಕೊಡೋಣ. 10ರಲ್ಲಿ 2 ಕಳೆದಾಗ 8 ಉಳಿಯಿತು. 10ರಲ್ಲಿ ಒಂದು ಅಂಕಿಯನ್ನು ನಾವು ಈ ಸಂಖ್ಯೆಗೆ ಕೊಟ್ಟಿದ್ದೇವೆ. 9 9ರಲ್ಲಿ 8 ಕಳೆದಾಗ 1 ಉಳಿಯಿತು. ಇಲ್ಲಿ ಕೂಡ 10ರಿಂದ ಒಂದು ಅಂಕಿಯನ್ನು ಪಕ್ಕದ ಸಂಖ್ಯೆಗೆ ಕೊಟ್ಟಿದ್ದೇವೆ. 9ರಲ್ಲಿ 3 ಕಳೆದಾಗ 6. ಇಲ್ಲಿ ಒಂದು ಅಂಕಿಯನ್ನು ನಾವು 0ಗೆ ಕೊಟ್ಟಿದ್ದೇವೆ. ಉಳಿದಂತಹ ಸಂಖ್ಯೆ 8. 8ರಲ್ಲಿ 5 ಕಳೆದಾಗ 3 3618. ಐದನೇ ಪ್ರಶ್ನೆ, 8030 ಮೈನಸ್ 3867. ಇಲ್ಲಿ 0ಯಿಂದ 7 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 10ರಲ್ಲಿ 7 ಕಳೆದಾಗ 3 ಉಳಿಯಿತು. ಇಲ್ಲಿ
ಒಂದು ಅಂಕಿಯನ್ನು ಕೊಟ್ಟಿದ್ದರಿಂದ 2 ಉಳಿಯಿತು. 2ರಿಂದ 6 ಕಳೆಯಲು ಸಾಧ್ಯವಿಲ್ಲ. ಪಕ್ಕದ ಸಂಖ್ಯೆ 0 ಆಗಿದೆ. ಆದ್ದರಿಂದ ನಾವು ಅದಕ್ಕೂ ಪಕ್ಕದ ಸಂಖ್ಯೆ 8ರಿಂದ ಈ 0ಗೆ ಒಂದು ಅಂಕಿಯನ್ನು ಪಡೆಯೋಣ. ಈ ಸಂಖ್ಯೆ 10 ಆಯಿತು. 10ರಿಂದ ಒಂದು ಸಂಖ್ಯೆಯನ್ನು ಪಡೆಯೋಣ. 12. 12 ಮೈನಸ್ 6 6. ಇಲ್ಲಿ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ. 9 ಉಳಿಯಿತು. 9 ಮೈನಸ್ 8 1. ಇಲ್ಲೂ ಕೂಡ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ. 7 ಉಳಿಯಿತು. 7 ಮೈನಸ್ 3 4. 4163. 6ನೇ ಪ್ರಶ್ನೆ. 6004 ಮೈನಸ್ 2345. ಇಲ್ಲಿ 4ರಿಂದ 5 ಕಳೆಯಲು ಸಾಧ್ಯವಿಲ್ಲ. ಪಕ್ಕದ ಸಂಖ್ಯೆ 2 0 ಆಗಿವೆ. ಆದ್ದರಿಂದ ನಾವು 6ರಿಂದ ಒಂದು ಅಂಕಿಯನ್ನು ಈ 0ಗೂ, ಈ ಅಂಕಿಯಿಂದ ಒಂದು ಅಂಕಿಯನ್ನು ಈ 0ಗೂ ಮತ್ತು ಇಲ್ಲಿಂದ ನಾವು ಒಂದು ಅಂಕಿಯನ್ನು 4ಕ್ಕೆ ಪಡೆಯೋಣ. 14ರಲ್ಲಿ 5 ಕಳೆದಾಗ 9 9 ಉಳಿಯಿತು. 9ರಲ್ಲಿ 4 ಕಳೆದಾಗ 5. ಇಲ್ಲಿ ಕೂಡ ನಾವು ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 9ರಲ್ಲಿ 3 ಕಳೆದಾಗ 6. ಇಲ್ಲಿ ನಾವು ಒಂದು ಅಂಕಿಯನ್ನು 0ಗೆ ಕೊಟ್ಟಿದ್ದೇವೆ. 5 ಉಳಿಯಿತು. 5ರಲ್ಲಿ 2 ಕಳೆದಾಗ 3 3659. 7ನೇ ಪ್ರಶ್ನೆ. 3928 ಮೈನಸ್ 2593. 8ರಲ್ಲಿ 3 ಕಳೆದಾಗ 5. 2ರಲ್ಲಿ 9 ಕಳೆಯಲು ಸಾಧ್ಯವಿಲ್ಲ. 9ರಿಂದ ಒಂದು ಅಂಕಿಯನ್ನು ಪಡೆಯೋಣ. 12. 12ರಲ್ಲಿ 9 ಕಳೆದಾಗ 3. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 8. 8ರಲ್ಲಿ 5 ಕಳೆದಾಗ 3. 3ರಲ್ಲಿ 2 ಕಳೆದಾಗ 1 1335. 8ನೇ ಪ್ರಶ್ನೆ. 8004 ಮೈನಸ್ 3108. ಇಲ್ಲಿ 4ರಿಂದ 8 ಕಳೆಯಲು ಸಾಧ್ಯವಿಲ್ಲ. ಪಕ್ಕದ ಸಂಖ್ಯೆ 2 0 ಆಗಿವೆ. ಆದ್ದರಿಂದ ನಾವು ಈ 8ರಿಂದ ಒಂದು ಅಂಕಿಯನ್ನು ಈ 0ಗೂ ಮತ್ತು ಈ 0ಯಿಂದ ಒಂದು ಅಂಕಿಯನ್ನು ಈ 0ಗೂ ಮತ್ತು ಈ 0ಯಿಂದ ಒಂದು ಅಂಕಿಯನ್ನು ನಾವು ಪಡೆಯೋಣ. 8ರಿಂದ ಒಂದು ಅಂಕಿಯನ್ನು ನೀಡಿದಾಗ ಈ 0 10 ಆಯಿತು. 10ರಿಂದ ಒಂದು ಅಂಕಿಯನ್ನು ನೀಡಿದಾಗ ಈ ಸಂಖ್ಯೆ 10 ಆಯಿತು. ಈ ಸಂಖ್ಯೆಯಿಂದ ಒಂದನ್ನು ನೀಡೋಣ. 14. 14ರಲ್ಲಿ 8 ಕಳೆದಾಗ 6. ಇಲ್ಲಿ 10ರಿಂದ ಒಂದು ಅಂಕಿಯನ್ನು ನೀಡಿದ್ದೇವೆ. 9 ಉಳಿಯಿತು. 9 ಮೈನಸ್ 0 9. ಇಲ್ಲಿ ಕೂಡ 10ರಿಂದ ಒಂದು ಅಂಕಿಯನ್ನು ನೀಡಿದ್ದೇವೆ. 9 ಉಳಿಯಿತು. 9 ಮೈನಸ್ 1 8. 8ರಿಂದ ಒಂದು ಅಂಕಿಯನ್ನು ನಾವು 0ಗೆ ಕೊಟ್ಟಿದ್ದೇವೆ. 7 ಉಳಿಯಿತು. 7ರಲ್ಲಿ 3 ಕಳೆದಾಗ 4 4896. 3ನೇ ಪ್ರಶ್ನೆ. ಈ ಸಮಸ್ಯೆಗಳನ್ನು ಬಿಡಿಸು. 1. ರೈತನೊಬ್ಬ 3290 ಕಿಲೋಗ್ರಾಂ ಜೋಳ ಬೆಳೆದನು. ಅದರಲ್ಲಿ ಮನೆಯ ಬಳಕೆಗಾಗಿ 1376 ಕಿಲೋಗ್ರಾಂ ಜೋಳವನ್ನು ಇಟ್ಟುಕೊಂಡು ಉಳಿದ ಜೋಳವನ್ನು ಮಾರಾಟ ಮಾಡಿದನು. ಅವನು ಮಾರಾಟ ಮಾಡಿದ ಜೋಳದ ಪ್ರಮಾಣ ಎಷ್ಟು? ಇಲ್ಲಿ ರೈತನು ಬೆಳೆದ ಜೋಳ 3290 ಕಿಲೋಗ್ರಾಂ. ಮನೆಯ ಬಳಕೆಗೆ ಇರಿಸಿದ ಜೋಳ 1376. ಆದ್ದರಿಂದ ಮಾರಾಟ ಮಾಡಿದ ಜೋಳ 0ಯಿಂದ 6 ಕಳೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಾವು 9ರಿಂದ ಒಂದು ಅಂಕಿಯನ್ನು ಪಡೆಯೋಣ. 10. 10ರಲ್ಲಿ 6 ಕಳೆದಾಗ 4 ಉಳಿಯಿತು. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 8. 8ರಲ್ಲಿ 7 ಕಳೆದಾಗ 1 ಉಳಿಯಿತು. 2ರಲ್ಲಿ 3 ಕಳೆಯಲು ಸಾಧ್ಯವಿಲ್ಲ. 3ರಿಂದ ಒಂದು ಅಂಕಿಯನ್ನು ನೀಡೋಣ. 12. 12ರಲ್ಲಿ 3 ಕಳೆದಾಗ 9 ಉಳಿಯಿತು. ಇಲ್ಲಿ ಒಂದು ಅಂಕಿಯನ್ನು ನಾವು ನೀಡಿದ್ದೇವೆ. 2 ಉಳಿಯಿತು. 2ರಲ್ಲಿ 1 ಕಳೆದಾಗ 1 1914 ಕಿಲೋಗ್ರಾಂ ಜೋಳ ಮಾರಾಟ ಮಾಡಿದನು. 2ನೇ ಪ್ರಶ್ನೆ. ವ್ಯಕ್ತಿಯೊಬ್ಬನ ಒಂದು ತಿಂಗಳ ದುಡಿಮೆ 9500 ರೂಪಾಯಿ. ಅದರಲ್ಲಿ ಆ ತಿಂಗಳು ಮನೆಯ ಖರ್ಚಿಗೆ 3268 ರೂಪಾಯಿ ಖರ್ಚಾಯಿತು. ಆತನ ಉಳಿತಾಯ ಎಷ್ಟು? ಇಲ್ಲಿ ತಿಂಗಳ ದುಡಿಮೆ 9500, ತಿಂಗಳ ಖರ್ಚು 3268. ಈಗ ನಾವು ಕಳೆಯೋಣ. 0ಯಲ್ಲಿ 8 ಕಳೆಯಲು ಸಾಧ್ಯವಿಲ್ಲ. ಪಕ್ಕದ ಸಂಖ್ಯೆಯು ಕೂಡ 0. 5ರಿಂದ ನಾವು ಒಂದೊಂದು ಅಂಕಿಯನ್ನು ಪಡೆಯೋಣ. 5ರಿಂದ ಒಂದು ಅಂಕಿ ನೀಡಿದಾಗ ಈ 0 10. 10ರಿಂದ ಒಂದು ಅಂಕಿ ನೀಡಿದಾಗ ಈ 0 10. 10ರಲ್ಲಿ 8 ಕಳೆದಾಗ 2 ಉಳಿಯಿತು. ಇಲ್ಲಿ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ. 9. 9ರಲ್ಲಿ 6 ಕಳೆದಾಗ 3. 5ರಲ್ಲಿ ಒಂದು ಅಂಕಿಯನ್ನು 0ಗೆ ಕೊಟ್ಟಿದ್ದೇವೆ. 4 ಉಳಿಯಿತು. 4ರಲ್ಲಿ 2 ಕಳೆದಾಗ 2. 9ರಲ್ಲಿ 3 ಕಳೆದಾಗ 6. 6232 ರೂಪಾಯಿಗಳು ಅವನ ಉಳಿತಾಯದ ಹಣವಾಗಿದೆ.
ಮೂರನೇ ಪ್ರಶ್ನೆ, ಶಾಲಾ ಮಕ್ಕಳ ಕಲಿಕೋತ್ಸವಕ್ಕಾಗಿ ಊರಿನ ದಾನಿಗಳಿಂದ ರೂಪಾಯಿ 8,250 ಸಂಗ್ರಹವಾಯಿತು. ಅದರಲ್ಲಿ ಕಲಿಕೋತ್ಸವದ ಎಲ್ಲ ಖರ್ಚುಗಳ ನಂತರ 894 ರೂಪಾಯಿಗಳು ಉಳಿಯಿತು. ಕಲಿಕೋತ್ಸವದ ಸಂಘಟನೆಗಾಗಿ ಆದ ಖರ್ಚು ಎಷ್ಟು? ಇಲ್ಲಿ ಮೊದಲನೆಯದಾಗಿ ನಾವು ದಾನಿಗಳಿಂದ ಸಂಗ್ರಹವಾದ ಹಣವನ್ನು ಬರೆಯೋಣ. ದಾನಿಗಳಿಂದ ಸಂಗ್ರಹವಾದ ಹಣ 8,250 ರೂಪಾಯಿಗಳು. ಉಳಿದ ಹಣ 894 ರೂಪಾಯಿ. ಆದ್ದರಿಂದ ಖರ್ಚಾದ ಹಣ ಸಂಗ್ರಹವಾದ ಹಣದಿಂದ ಉಳಿದ ಹಣವನ್ನು ನಾವು ಕಳೆಯೋಣ. ಇಲ್ಲಿ 0ಯಿಂದ 4 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಅಂಕೆಯನ್ನು ಪಡೆದಾಗ 10 10 -4 6. ಇಲ್ಲಿ 4 ಉಳಿಯಿತು. 2ರಿಂದ ಒಂದು ಅಂಕೆಯನ್ನು ಪಡೆಯೋಣ 14. 14ರಲ್ಲಿ 9 ಕಳೆದಾಗ 5. ಇಲ್ಲಿ 1 ಉಳಿಯಿತು. 8ರಿಂದ ಒಂದು ಅಂಕೆಯನ್ನು ಪಡೆದಾಗ 11. 11ರಲ್ಲಿ 8 ಕಳೆದಾಗ 3 ಉಳಿಯಿತು. ಇಲ್ಲಿ ಒಂದು ಅಂಕೆಯನ್ನು ನಾವು ಕೊಟ್ಟಿದ್ದೇವೆ, 7 ಉಳಿಯಿತು. 7,356 ರೂಪಾಯಿಗಳು ಖರ್ಚಾದ ಹಣವಾಗಿದೆ. ನೀರಿನ ತೊಟ್ಟಿಯೊಂದು ಪೂರ್ಣ ತುಂಬಲು 8,000 ಲೀಟರ್ ನೀರು ಬೇಕು. ಅದರಲ್ಲಿ ಈಗ 6,398 ಲೀಟರ್ ನೀರಿದ್ದರೆ ಆ ತೊಟ್ಟಿ ತುಂಬಲು ಇನ್ನೂ ಬೇಕಾದ ನೀರಿನ ಪ್ರಮಾಣ ಎಷ್ಟು? ಈಗ ಪೂರ್ಣ ತುಂಬಲು ಬೇಕಾದ ನೀರು ,8,000 ಲೀಟರ್. ಈಗ ಇರುವ ನೀರಿನ ಪ್ರಮಾಣ 6,398 ಲೀಟರ್. ಆದ್ದರಿಂದ ಇನ್ನೂ ಬೇಕಾದ ನೀರಿನ ಪ್ರಮಾಣ ಇಲ್ಲಿ 3 ಸೊನ್ನೆಗಳಿವೆ. ನಾವು 8ರಿಂದ ಒಂದೊಂದು ಅಂಕಿಯನ್ನು ಮುಂದಿನ ಸೊನ್ನೆಗಳಿಗೆ ನೀಡೋಣ. ಇಲ್ಲಿ 10. 10ರಲ್ಲಿ 8 ಕಳೆದಾಗ 2 ಉಳಿಯಿತು. 0ಯಿಂದ ಒಂದು ಅಂಕೆಯನ್ನು ನಾವು ಕೊಟ್ಟಿದ್ದೇವೆ. ಇಲ್ಲಿ 9 ಉಳಿಯಿತು. 9ರಲ್ಲಿ 9 ಕಳೆದಾಗ 0. ಇಲ್ಲಿ ಕೂಡ ನಾವು 10ರಿಂದ ಒಂದು ಅಂಕೆಯನ್ನು ನೀಡಿದ್ದೇವೆ. 9ರಲ್ಲಿ 3 ಕಳೆದಾಗ 6. ಇಲ್ಲಿ 8ರಿಂದ 0ಗೆ ಒಂದು ಅಂಕೆಯನ್ನು ನೀಡಿದ್ದೇವೆ, 7 ಉಳಿಯಿತು. 7ರಲ್ಲಿ 6 ಕಳೆದಾಗ 1. 1,602 ಲೀಟರ್ ನೀರು ಇನ್ನೂ ಬೇಕಾಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 4.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 5 ಗುಣಾಕಾರ ಪಾಠದ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.